ಮಾವ ಅದು ನಾವೇನು ಅನ್ಕೊಳಲ್ಲಮ್ಮ, ತೋರ್ಸು. ಹಾ ಐ ಲವ್ ಯು. ಲೇ ನಾನು ಎಂಗೇಜಲ್ಲಿ ಮಾಡ್ಬೇಕು ಅನ್ಕೊಂಡಿರೋ ಕೆಲಸನೆಲ್ಲ ನೀನ್ ಮಾಡ್ತಿದ್ಯಾ ಕಣಲೇ. ಸೂಪರ್. ತುಂಬಾ ಜಾಸ್ತಿ ಆಗ್ತಿದೆ. ಹೌದು ಕಣೋ, ತುಂಬಾ ಜಾಸ್ತಿ ಆಗ್ತಿದೆ. ಸೀನು, ಮದ್ವೆಗ್ ಮುಂಚೆನೆ ಏನು ಇದೆಲ್ಲ? 4 ಜನ ನೋಡಿದ್ರೆ ಏನ್ ಅನ್ಕೋತಾರೆ? ಹೌದು, ಅದ್ಕೆ ಕೀಳ್ಮಟ್ಟಕ್ಕೆ ಇಳ್ದಿದ್ದಾರೆ ಅನ್ಕೊಳಲ್ವಾ? ಹಲೋ, ಅವರಿಬ್ರು ಮುಂದೆ ಮದ್ವೆ ಆಗೋರು. ಇವಾಗ ಇಬ್ರು ಪ್ರೀತಿಯಿಂದ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಹಾ, ಆದ್ಯ ಯಾರು ಏನೇ ಅಂದ್ರು ನಿನ್ ಮದ್ರಂಗಿ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ. ಸೀನು ಮಾವ ಒಳ್ಳೆಯವನೇ ಅಲ್ವಾ, ಅದಕ್ಕೆ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಆಗಿ ಹೇಳಿದೆ ರಾಜಲಕ್ಷ್ಮಿ. ನನ್ನ ಮಗ ಬಂಗಾರ, ಎಲ್ಲ ನನ್ನ ಹೋಲ್ಕೆನೆ. ನೋಡಿದ್ರ ಅತ್ತಿಗೆ, ಇವ್ರು ಮದ್ರಂಗಿ ಹಾಕೊಂಡು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ. ಮಧ್ಯದಲ್ಲಿ ಈ ಸೀನು ನಾಚಿಕೆ ನೋಡಿ. ಇವ್ರ ಸಂತೋಷನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಪಾರ್ವತಿ. ಕೈಗೆ ಮದ್ರಂಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ. ತುರ್ಕೆ ಸೊಪ್ಪಿನ ಪ್ಲಾನ್ ಇಂದ ಕೈ ತೋರಿಸ್ತಾ ಇರೋ ಕೈ ಹಿಂದೆ ಪರಿಸ್ಥಿತಿ ಇಟ್ಕೋ ಆಯ್ತು. ಬೇಗ. ತುಂಬಾ ಬೇಜಾರಾಗ್ತಿದೆ ಅತ್ತಿಗೆ. ಈ ಆತ್ಯ ಸಂತೋಷವಾಗಿದ್ದಾಳಲ್ಲ, ಟೈಮ್ ಬರ್ಲಿ, ಬಿಕ್ಕಿ ಬಿಕ್ಕಿ ಅಳೋ ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ನಿನ್ಗ್ಯಾಕೆ ತಂಗಿಯಮ್ಮ ಶ್ರಮ? ನಮ್ಮನ್ನ ಕರಿಬೋದಲ್ವಾ? ಪರವಾಗಿಲ್ಲ ಅಣ್ಣ. ಅಮ್ಮ, ನಿನ್ಗೂ ಹಚ್ಕೋ ಅಂದ್ರೆ ನೀನು ಹಚ್ಕೊಳ್ಳೇ ಇಲ್ಲ. ನನ್ ಕೈ ನೋಡು ಎಷ್ಟ್ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆ ಕಣೆ. ಹೌದು ಜಾನಕಿ, ಇವಾಗ ನಿನ್ ಕೈ ಕೆಲ್ಸ ಮಾಡ್ತಾ ಇರುತ್ತೆ. ರಾತ್ರಿ ನಾನ್ ಕೇಳಿದ್ರೆ ಮದರಂಗಿ ಹಾಕ್ತಾ ಇದ್ದೆ ಅಲ್ವಾ? ಅಯ್ಯೋ, ಪರವಾಗಿಲ್ಲ ಅತ್ತೆ, ತುಂಬಾ ಕೆಲ್ಸ ಇತ್ತಲ್ವಾ, ಮದರಂಗಿ ಹಾಕೊಳಕ್ಕೆ ಸಮಯನೇ ಸಿಕ್ಲಿಲ್ಲ. ಏನಮ್ಮ ಚಾರು, ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ನಾಳೆ ಹಬ್ಬ ಅಲ್ವಾ? ಹೊಸ ಬಟ್ಟೆ ತಗೊಳಲ್ವಾ? ಮದ್ರಂಗಿ ಹಾಕೊಳಲ್ವಾ? ಅಮ್ಮ, ನಾನು ಸದ್ಯಕ್ಕೆ ಯಾವ ಹಬ್ಬನೂ ಆಚರಿಸೋ ಥರ ಇಲ್ಲ ಅಮ್ಮ. ಸೀನು ಮಾವನ್ ಜೊತೆ ಮದ್ವೆ ಆಗುತ್ತೆ ಅಂದ್ರೆ ಅದೇ ನನ್ನ ಪಾಲಿಗೆ ದೊಡ್ಡ ಹಬ್ಬ. ಏನಮ್ಮ, ನಿನ್ ಮದ್ವೆಗೋಸ್ಕರ ನಾವೆಲ್ಲ ಯೋಚಿಸ್ತಿದೀವಿ ಅಲ್ವಾ? ಒಂದ್ ಅವಕಾಶ ಬರ್ಲಿ ಚಾರು. ಈ ಸಲ ಖಂಡಿತ ಮದ್ವೆ ಆಗೋ ತರ ಮಾಡ್ತೀವಿ. ಚಾರು, ನೀನ್ ಈ ತರ ನೋಡಕ್ ಆಗಲ್ಲಮ್ಮ. ಅಪ್ಪ, ನನ್ ಮದ್ವೆ ಕ್ಯಾನ್ಸಲ್ ಆಗಿ ಅವರಿಬ್ರು ಮದ್ವೆ ನಿಶ್ಚಯ ಆಗಿರೋದು ನನ್ ಕೈಲೂ ತಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೂ ತಡ್ಕೋತಾ ಇಲ್ವಾ? ಸೀನು ಮಾವನ್ನ ಮದ್ವೆ ಮಾಡ್ಕೊಳಕಿದ್ ಒಂದೇ ಒಂದ್ ಅವಕಾಶನೂ ನೀವು ಹಾಳು ಮಾಡಿದ್ರಿ. ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿಲ್ವಾ? ಏನಮ್ಮ ಚಾರು, ನೀನಿನ್ನೂ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೋವು ಪಡ್ತಾ ಇದ್ಯಾ? ಅವತ್ ನಡೆದಿದ್ದೇನೋ ನಡೆದೋಯ್ತಮ್ಮ. ಇವಾಗ ನಿನಗೋಸ್ಕರ ನಾವ್ ಏನ್ ಮಾಡೋದಿಕ್ಕೂ ಸಿದ್ಧವಾಗಿದ್ದೀವಿ. ಅದಕ್ಕಿಂತ ಮುಂಚೆ ನೀನ್ ಸಂತೋಷವಾಗಿರ್ಬೇಕಮ್ಮ. ಆಗ್ಲೇ ಅವ್ರ ವಿಷಯದಲ್ಲಿ ನಾವು ಯೋಚನೆ ಮಾಡೋದಿಕ್ಕಾಗೋದು. ಆದ್ರೂ ಈ ನೋವನ್ನೆಲ್ಲ ನಾವೇ ಅನುಭವಿಸ್ತಿದೀವಿ ಚಾರು. ನಮಗ್ ಅನ್ಯಾಯ ಮಾಡಿರೋರು ಮಾತ್ರ ಆರಾಮಾಗಿ ಹಬ್ಬ ಆಚರಿಸ್ತಿದ್ದಾರೆ. ಇಡೀ ಕುಟುಂಬ ದೇವಸ್ಥಾನಕ್ಕೆ ಹೋಗ್ತಿದೆ, ಹಬ್ಬ ಆಚರಿಸ್ತಿದ್ದಾರೆ. ನಾವು ಮಾತ್ರ ಈಗ ನೋವಲ್ಲಿರೋದಂದ್ರೆ ಏನಮ್ಮ? ಓಹೋ, ರಾಜಾರಾಮ್ ಅವ್ರ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದಾರಾ? ಹೌದಮ್ಮ, ಹಬ್ಬ ಅಲ್ವಾ, ದೇವಸ್ಥಾನದಲ್ಲಿ ಉತ್ಸವ ಮಾಡಿಸ್ತಾರೆ ಅನ್ಸುತ್ತೆ. ನಾನ್ ಬೇರೆ ಏನಾದ್ರೂ ಪ್ಲಾನ್ ಮಾಡೋದಕ್ಕೆ ಇದೇ ಒಳ್ಳೆ ಅವಕಾಶ ಅಪ್ಪ.
ನೀವ್ ಹೇಳಿದ್ದು ಸರಿಯಪ್ಪ. ನಾವಿಲ್ಲಿ ಕಷ್ಟ ಅನ್ಭವಿಸ್ಕೊಂಡು ಕುತ್ಕೊಂಡಿದ್ರೆ ಏನು ಮಾಡಕ್ಕಾಗಲ್ಲ. ಅನ್ಕೊಂಡಿದ್ ಮಾಡ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಅಂದ್ರೆ ಏನ್ ಮಾಡ್ತೀಯೇ? ಈಗ ನಾನ್ ಮಾಡೋ ಪ್ಲಾನ್ ಇಂದ ಎಲ್ಲಾನು ಬದ್ಲಾಗ್ ಹೋಗುತ್ತೆ ಅಮ್ಮ. ಏನಮ್ಮ ನೀನು ಹೇಳ್ತಾ ಇರೋದು? ಹೌದು ಅಪ್ಪ, ನಾವು ಸೋತ್ವಿ ಅನ್ ಮಾತ್ರಕ್ಕೆ ಈ ಸೋಲು ಶಾಶ್ವತ ಅಲ್ಲ ಅಪ್ಪ. ಈಗ್ಲೇ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಇದ್ರಿಂದ ಆ ಆದ್ಯ ಮನೆ ಬಿಟ್ಟು ಹೋಗೋ ಹಾಗಾಗತ್ತೆ. ಸೀನು ಮಾವ ನನ್ನ ಜೀವನದೊಳಗೆ ಬರೋ ಹಾಗಾಗತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತೀನಿ. ಅಷ್ಟು ಸುಲಭವಾಗಿ ಆಗೋ ಕೆಲ್ಸನಾ? ಪ್ಲಾನ್ ಅಂತಿದ್ಯಾ, ಗೆಲುವು ಅಂತಿದ್ಯಾ, ಮತ್ತೆ ಏನ್ ಮಾಡ್ತೀಯೇ? ಆ ಆದ್ಯ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಬಿಟ್ಟು ಆಚೆ ಹೋಗೋ ತರ ಮಾಡ್ತಾ ಇದ್ದೀನಿ ಅಮ್ಮ. ಚಾರು, ನಿನಗೆ ಯಾವುದೇ ಸಹಾಯ ಬೇಕು ಅಂದ್ರೂ ನಾವು ಮಾಡ್ತೀವಮ್ಮ. ನಿನ್ ಪ್ಲಾನ್ ಏನು ಅಂತ ನಮಗೂ ಕೂಡ ಹೇಳಮ್ಮ. ನೀನ್ ಸೂಪರ್ ಚಾರು. ಅಮ್ಮ, ಈ ಪ್ಲಾನ್ ನ ಪ್ರಯೋಗ ಮಾಡಿದ್ಮೇಲೆ ಆ ಆದ್ಯ ಊರ್ ಬಿಟ್ಟು ಹೋಗೋದು ಖಚಿತ. ಇವಾಗ ನಮಗೂ ಕೂಡ ನಂಬಿಕೆ ಬಂತಮ್ಮ.